ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ತಂತ್ರಾಂಶ. ನಾನು ವಂಶಿ ಕೃಷ್ಣ. ಫ್ರೆಂಡ್ಸ್, ತುಂಬಾ ದಿನ ಆಗ್ಲಿಸಿ ನಾನು ಒಂದು ಟ್ಯುಟೋರಿಯಲ್ ಇಂದ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ ಟಾಪಿಕ್ ಏನು ಅಂಡ್ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಅಂಡ್ ಆ ಟಾಪಿಕ್ ನಿಮಗೆ ಎಷ್ಟು ಇಂಪಾರ್ಟೆಂಟ್, ಇವೆಲ್ಲ ನಾವು ಮುಂದಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಇದರಿಂದ ಅವ್ರು ಕೂಡ ತಿಳ್ಕೊತಾರೆ ನಮ್ಮ ಮಾಹಿತಿನ. ಹಾಗೆ ನಿಮ್ಮ ಒಪಿನಿಯನ್ಸ್ ಆರ್ ಫೀಡ್ಬ್ಯಾಕ್ಸ್ ಏನೋ ಇದ್ದರೆ ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನಲ್ಲಿ ಇಟ್ಕೊಳೋದ್ರಿಂದ ನಾವು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತಿಂದ ತಡ ಮಾಡಿದಿರಾ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಲ್ಟಿ TTS, ಈ TTS ಆ್ಯಪ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಮೋಸ್ಟ್ ಪಾಪ್ಯುಲರ್ ವಾಯ್ಸಸ್ ಆಗಿದ್ದ ಮೈಕ್ರೋಸಾಫ್ಟ್ ವಾಯ್ಸಸ್ ಗಗನ್ ಕನ್ನಡಗೆ, ಸೊ ಹಾಗೆ ಇಂಗ್ಲಿಷ್ಗೆ ನೀರಜ, ಪ್ರಭಾಟ್, ಇವೆಲ್ಲ ಇಂಗ್ಲಿಷ್ ಇಂಡಿಯನ್ ವಾಯ್ಸಸ್. ಮತ್ತೆ US ಅಲ್ಲಿ ಗಾಯ್, ಜೆನ್ನಿ, ಈ ವಾಯ್ಸಸ್ಗಳ ಕೇಳಿರ್ತೀರಿ. ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಾಗಲಿ, ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಾಗಲಿ, ಅಥವಾ ಫನ್ನಿ ಸ್ಕಿಟ್ಸ್ ಎಲ್ಲ ಆದ್ರೆ ಈ ವಾಯ್ಸ್ ಕೇಳಿರ್ತೀರ. ಆ ವಾಯ್ಸ್ಗಳನ್ನೇ ನಮಗೆ TTS ಆಗಿ ಇಟ್ಕೋಬಹುದಿತ್ತು. ಈ ವಿಡಿಯೋಸ್ ಎಲ್ಲ ನಿಮಗೆ ಆಲ್ರೆಡಿ ಕನ್ನಡ ತಂತ್ರಾಂಶದಲ್ಲಿ ಇದೆ ಅಂತ ಅಂದ್ಕೊಳ್ತಾ ಇದ್ದೀರಿ. ಸೊ ಈ ಮಲ್ಟಿ TTS ಬಗ್ಗೆ ನಿಮಗೆ ಆಲ್ರೆಡಿ ಐಡಿಯಾ ಇದೆ. ಬಟ್ ಮಲ್ಟಿ TTS ನಲ್ಲಿ ಒಂದು ಹಿಡನ್ ಇಂಟ್ರೆಸ್ಟಿಂಗ್ ಫೀಚರ್ ಇದೆ ಫ್ರೆಂಡ್ಸ್. ಅದೇ ಆಟೋ ಲ್ಯಾಂಗ್ವೇಜ್ ಡಿಟೆಕ್ಷನ್, ಆಟೋ ಲ್ಯಾಂಗ್ವೇಜ್ ಸ್ವಿಚಿಂಗ್. ಹೇಗಾದರೆ ಆಟೋ TTS ನಲ್ಲಿ ಇಲ್ಲ ಟೆಕ್ ಫ್ರೀಡಮ್ ವಾಯ್ಸಿಫೈ TTS ನಲ್ಲಿ ಲ್ಯಾಂಗ್ವೇಜ್ನ ಕನ್ನಡ ಬಂದರೆ ಕನ್ನಡ, ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ಹೆಂಗಾದ್ರೆ ರೀಡ್ ಮಾಡುತ್ತೋ, ಹಾಗೆ ಮಲ್ಟಿ TTS ನಲ್ಲಿ ಕೂಡ ಒಂದು ಹಿಡನ್ ಫೀಚರ್ ಥರ ಇದು ಇದೆ. ಬಟ್ ಇದು ಫಸ್ಟಲ್ಲಿ ನಮಗೆ ಯಾರಿಗೂ ಗೊತ್ತಾಗಲಿಲ್ಲ. ಎಕ್ಸ್ಪ್ಲೋರ್ ಮಾಡಿದ್ರೆ ನಂಗೆ ಗೊತ್ತಾಯಿತು. ಆದರೆ ಈ ಫೀಚರ್ ನಿಮಗೆ ಕೂಡ ಟ್ಯುಟೋರಿಯಲ್ ಮಾಡೋದ್ರಿಂದ ನಿಮಗೆ ಕೂಡ ಯೂಸ್ ಆಗುತ್ತೆ ಅಂತ ನಾನು ಟ್ಯುಟೋರಿಯಲ್ ಮಾಡ್ತಾ ಇದ್ದೀನಿ. ಯಾರಾದರೆ ಆಟೋ TTS ಆರ್ ಟೆಕ್ ಫ್ರೀಡಮ್ ಪರ್ಚೇಸ್ ಮಾಡ್ದಿರಾ ಇದ್ದಾರೋ ಅವ್ರಿಗೆ ಈ ಮಲ್ಟಿ TTS ಒಂದು ಟೆಂಪರರಿ ಸೊಲ್ಯೂಷನ್ ಅಂತ. ಸೊ ನಾವು ಮತ್ತೆಂತ ತಡ ಮಾಡ್ದಿರಾ ಮಲ್ಟಿ TTS ನ ಓಪನ್ ಮಾಡ್ತೀನಿ, ಟ್ಯಾಪ್ ಮಾಡ್ತೀನಿ. Open navigation drawer. Pitch, volume, speed, click to listen. ಸೊ ಇಲ್ಲಿ ನಮಗೆ ಫಸ್ಟ್ ಸ್ಪೀಡ್ ಅವೆಲ್ಲ ಇರುತ್ತೆ. Google selected. Open navigation drawer. ಸೊ ಸ್ಪೀಡು, ಪಿಚ್, ವಾಲ್ಯೂಮ್ ಇವೇನ್ ಚೇಂಜ್ ಮಾಡೋದು ಬೇಡ. ನೆಕ್ಸ್ಟ್ ಓಪನ್ ನ್ಯಾವಿಗೇಷನ್ ಡ್ರಾವರ್. Google selected. ಅಂಡ್ ನಾವು ಇಂಪೋರ್ಟ್ ಮಾಡಿದ ಎಂಜನ್ಸ್. ಸೊ ಫ್ರೆಂಡ್ಸ್, ನಾವು ಫಸ್ಟ್ ಮಲ್ಟಿ TTS ನ ಯೂಸ್ ಮಾಡಿದ್ದೆ ನಮಗೆ ಮೈಕ್ರೋಸಾಫ್ಟ್ ವಾಯ್ಸಸ್ಗೋಸ್ಕರ. ಬಟ್ ಅದು ತುಂಬಾ ಡಿಲೇ ಇರುತ್ತೆ ಅಂಡ್ ನಾವು ಸ್ವಲ್ಪ ಹೊತ್ತು ಯೂಸ್ ಮಾಡ್ಬೋದು, ಬಟ್ ತುಂಬ ಹೊತ್ತು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಆದ್ರೇನು ನಮಗೆ ವಿಡಿಯೋಕ್ಕೋಸ್ಕರ ನಾನು ಸ್ವಲ್ಪ TTSಗಳು, ಸ್ವಲ್ಪ ಎಂಜನ್ಸ್ ಅಂತಾರೆ ಇದನ್ನು, ಎಂಜನ್ಸ್ನ ಇಂಪೋರ್ಟ್ ಮಾಡಿದ್ದೀನಿ ಇದರಲ್ಲಿ. ಸೊ ನಾನು ಆಟೋ ಲ್ಯಾಂಗ್ವೇಜ್ ಸ್ವಿಚಿಂಗ್ ಹೆಂಗೆ ಯೂಸ್ ಮಾಡೋದು ನೋಡಿಸ್ತೀನಿ. ಆದರೆ ಫ್ರೆಂಡ್ಸ್, ನಾನು ಮೈಕ್ರೋಸಾಫ್ಟ್ ಎಂಜನ್ಸ್ ಇಂಪೋರ್ಟ್ ಮಾಡಲಿಲ್ಲ. ನಿಮಗೆ ಗೊತ್ತು, ತುಂಬ ಲೇಟೆನ್ಸಿ ಇರುತ್ತೆ ಆ್ಯಂಡ್ ತುಂಬ ಹೊತ್ತು ಯೂಸ್ ಮಾಡೋಕ್ಕಾಗಲ್ಲ. ಸೊ ನಾನು ಗೂಗಲ್ ಹಾಗೆ ವೋಕಲೈಸರ್ ಎಂಜನ್ಸ್ನ ಇಂಪೋರ್ಟ್ ಮಾಡಿದ್ದೀನಿ. ಗೂಗಲ್ ಮತ್ತು ವೋಕಲೈಸರ್ ಎಂಜನ್ಸ್ ಕೂಡ ಇಂಪೋರ್ಟ್ ಮಾಡ್ಕೋಬೋದಾ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಹೌದು ಫ್ರೆಂಡ್ಸ್, ಮಾಡ್ಕೋಬೋದು. ಮೋಸ್ಟ್ ಆಫ್ ದ TTS ಅವರು ಜಿಪ್ ಫಾರ್ಮ್ಯಾಟಲ್ಲಿ ನಮಗೆ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನಾನಿನ್ನ ನೋಡಿದ್ದಾದರೆ ನಮಗೆ ಕಂಪ್ಯೂಟರ್ನಲ್ಲಿ ಇರತ್ತಲ್ವ ನರೇಟರ್ ವಾಯ್ಸ್ಗಳು, ಅವು ಕೂಡ ಇದ್ದಾವೆ. ಸೊ ಆದರೆ ನಾನು ನಮಗೆ ಗೂಗಲ್ ವಾಯ್ಸ್ಗಳು ಹಾಗೆ ವೋಕಲೈಸರ್ ವಾಯ್ಸ್ಗಳು ಮಾತ್ರನೇ ಇಂಪೋರ್ಟ್ ಮಾಡಿದ್ದೀನಿ, ಜಸ್ಟ್ ನೋಡ್ಸೋಕ್ಕೆ. ನಿಮಗೆ ಈ ಗೂಗಲ್ ವಾಯ್ಸ್ಗಳು ಹಾಗೆ ವೋಕಲೈಸರ್ ವಾಯ್ಸ್ ಪ್ಯಾಕ್ಗಳು ಬೇಕಂದರೆ ನಾನು ಜಿಪ್ ಫಾರ್ಮ್ಯಾಟಲ್ಲಿ KT ಆಪ್ಸ್ ಆ್ಯಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನಲಲ್ಲಿ ಕಳಿಸ್ಕೊಡ್ತೀನಿ. ಅದನ್ನು ನೀವೆಲ್ಲರೂ ಪಡ್ಕೋಬೋದು ಆ್ಯಂಡ್ ನೀವು ಕೂಡ ಇಂಪೋರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇಂಪೋರ್ಟ್ ಮಾಡೋದು ನೋಡಿಸ್ತಾ ಇಲ್ಲ, ಏನಕ್ಕಂದರೆ ಮಲ್ಟಿ TTS ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಇದೆ. ಸೊ ಇಂಪೋರ್ಟ್ ಮಾಡೋದು ನೋಡಿಸ್ತಾ ಇಲ್ಲ. ಹಾಗೆ ಇಫ್ ಇನ್ ಕೇಸ್ ನಿಮಗೆ ವಾಯ್ಸ್ಗಳು ಆರ್ ಎಂಜನ್ಸ್ಗಳು ಇಂಪೋರ್ಟ್ ಸಕ್ಸಸ್ಫುಲ್ ಅಂತ ಬಂದು ಇಂಪೋರ್ಟ್ ಆಗಿದ್ದು ಇಲ್ಲಿ ತೋರಿಸ್ತಾ ಇಲ್ಲದ್ರೆ, ನೀವು ಮೋರ್ ಆಪ್ಷನ್ಸ್ ಇದಲ್ವಾ, ಮೋರ್ ಆಪ್ಷನ್ಸ್ ಕ್ಲಿಕ್ ಮಾಡಿ ಅಲ್ಲಿ ರೀಲೋಡ್ ಡೇಟಾ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ಯಾವುದಲ್ಲಿ ಇಂಪೋರ್ಟ್ ಆಗಿ ನೋಡಿಸ್ತೀರಾ ಇದ್ದರೆ ಅದು ನಿಮಗೆ ನೋಡಿಸುತ್ತೆ. ಜಸ್ಟ್ ಅದೊಂದು ಸೇಫ್ಟಿ ಚೆಕ್ ಥರ ಅನ್ಮಾತು. ಆದರೆ ಇವಾಗ ನಾನು ಗೂಗಲ್ ಮತ್ತು ವೋಕಲೈಸರ್ ಇಂಪೋರ್ಟ್ ಮಾಡಿದ್ದೀನಿ. ಗೂಗಲೇ ಯಾಕೆ ಮಾಡಿದ್ದೀನಿ ಅಂದರೆ ನಿಮಗೆ ಹೇಳಿದೆ, ಮೈಕ್ರೋಸಾಫ್ಟ್ ಇಂಪೋರ್ಟ್ ಮಾಡಿದ್ರೆ ಲೇಟೆನ್ಸಿ ಇರುತ್ತೆ ಆ್ಯಂಡ್ ಗೂಗಲಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ಇಂಗ್ಲೀಷ್ಗೆ ಗೂಗಲ್ ವಾಯ್ಸ್ ಹಾಗೆ ಕನ್ನಡಕ್ಕೆ ವೋಕಲೈಸರ್ ವಾಯ್ಸ್ ಇಟ್ಟು ತೋರಿಸ್ತೀನಿ. ಓಕೆ, ಮೊದಲನೇದಾಗಿ ಈ ಟ್ಯಾಬ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋಣ. Open navigation drawer. Google selected. ಗೂಗಲ್, ವೋಕಲೈಸರ್. ನೀವು ಏನೇನಾದ್ರೆ ಎಂಜನ್ಸ್ ಇಂಪೋರ್ಟ್ ಮಾಡಿದಿರೋ ಅವೆಲ್ಲ ಮಲ್ಟಿ TTS ನಲ್ಲಿ ಟ್ಯಾಬ್ಸ್ ಆಗಿ ಡಿವೈಡ್ ಆಗ್ಬಿಡುತ್ತೆ. ಅಂದರೆ ಸಪ್ರೇಟ್ ಟ್ಯಾಬ್ಸ್. ನಿಮಗೆ ಯಾವ ವಾಯ್ಸ್ಗಳನ್ನಾದರೆ ಆಕ್ಸೆಸ್ ಮಾಡಬೇಕು ಅಂತ
ಅನ್ಸತ್ತೋ ನೀವು ಆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಅದು ಎಕ್ಸ್ಪ್ಯಾಂಡ್ ಆಗಿ ಆ ಟ್ಯಾಬ್ ನಲ್ಲಿ ಇರೋ ವಾಯ್ಸ್ಗಳು ಲಿಸ್ಟ್ ತೋರಿಸುತ್ತೆ. ನೀವು ಕೇಳ್ಬೋದು, ಇಲ್ಲ ಆ ವಾಯ್ಸ್ಗಳನ್ನ ಸೆಟ್ ಮಾಡ್ಕೋಬಹುದು. ಓಕೆ, ಸೊ ಇವಾಗ ನಾನು ಗೂಗಲ್ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಗೂಗಲ್ ಇಂದ ಫಸ್ಟ್ ವಾಯ್ಸ್ ಕೇಳಿಸ್ತೀನಿ, ಯಾವ್ದಾದ್ರೆ ಇಂಗ್ಲಿಷ್ಗೆ ಸೆಟ್ ಮಾಡ್ತಾ ಇದ್ದೀನೋ ಅದು ನಿಮ್ಗೆ ಕೇಳಿಸ್ತೀನಿ. Google selected. ಓಕೆ, ಗೂಗಲ್ ಆಲ್ರೆಡಿ ಸೆಲೆಕ್ಟ್ ಇದೆ. Vocalizer. Search. More options. Avatar. Long press to edit offline English. India. Selected. ಸೊ ಇಲ್ಲಿ ಫಸ್ಟ್ ವಾಯ್ಸ್ ಇಂಗ್ಲಿಷ್ ಇಂಡಿಯಾ ಇದೆ. Avatar. Long press to edit. English. India. Offline. Click to listen. ಇಲ್ಲಿ ಕ್ಲಿಕ್ ಟು ಲಿಸನ್ ಇದ್ಮೇಲೆ ಟ್ಯಾಪ್ ಮಾಡ್ತೀನಿ. The world breaks everyone, and after it, some are strong at the broken places. ಎಸ್, ಈ ವಾಯ್ಸ್ ಕೇಳಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಒಂದು ವಾಯ್ಸ್ ಸ್ಟ್ರೈಕ್ ಆಗ್ಬೋದು. ಹೌದು, ಅದೇ ಈ ವಾಯ್ಸ್. ಓಲ್ಡ್ ಟಾಕ್ ಬ್ಯಾಕ್ ಅಲ್ಲಿ ಯಾವುದಾದ್ರೆ ಗೂಗಲ್ ಎಂಜನ್ಲಿ ಇಂಗ್ಲಿಷ್ ಇಂಡಿಯಾ ವಾಯ್ಸ್ ಇರೋದಲ್ವಾ, ಅದೇ ಇದು. ನಾನಾದರೆ ಮೊಬೈಲ್ ಯೂಸ್ ಮಾಡೋ ಫಸ್ಟ್ ಅಲ್ಲಿ ಗೂಗಲ್ TTS ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ನಾನು ಅದರಲ್ಲಿ ಈ ವಾಯ್ಸೇ ಇಟ್ಕೊಂಡು ಯೂಸ್ ಮಾಡ್ತಾ ಇದ್ದೆ. ತುಂಬ ಅಡಿಕ್ಟ್ ಆಗಿದ್ದೆ. ಬಟ್ ಗೂಗಲ್ ಅದನ್ನು ಅಪ್ಡೇಟ್ ಮಾಡಿ ಬೇರೆ ವಾಯ್ಸ್ನ ತಗೊಂಡ್ಬಂತು. ಬಟ್ ಈ ವಾಯ್ಸ್ನ ತೆಗೆದ್ಬಿಡ್ತು ಕಂಪ್ಲೀಟ್ ಆಗಿ. ನಾನು ಅದರಲ್ಲಿ ಡಿಸಪಾಯಿಂಟ್ ಆದೆ. ಬಟ್ ಎಲಿಕ್ವೆನ್ಸ್ ಇರೋದ್ರಿಂದ ನಾವು ಎಲಿಕ್ವೆನ್ಸ್ಗೆ ಸ್ವಿಚ್ ಆಗೋದೆ. ಆದರೆ ಈ ವಾಯ್ಸ್ ಮಲ್ಟಿ TTSನಲ್ಲಿ ಗೂಗಲ್ ಇಂಗ್ಲಿಷ್ ಇಂಡಿಯಾ ವಾಯ್ಸಸ್ ಓಲ್ಡ್ ಅಂತ ಇದೆ. ಸೊ ಅವರು ನಮಗೋಸ್ಕರ ಜಿಪ್ ಫೈಲ್ ಮಾಡಿ ಇಟ್ಟಿದ್ದಾರೆ. ಬಟ್ ನಾವು ನಿಮಗೆ ಕಳಿಸ್ಕೊಡ್ತೀನಿ KT Apps and Softwares ಅಲ್ಲಿ, ನೀವು ಯೂಸ್ ಮಾಡ್ಕೋಬಹುದು. ಆದರೆ ಈ ವಾಯ್ಸ್ನ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. Lolita, light of my life, fire of my loins, my sin, my soul. ಈ ವಾಯ್ಸ್ನ ನಾವು ಇಂಗ್ಲಿಷ್ಗೆ ಸೆಟ್ ಮಾಡೋಣ. ಇನ್ನು ಕನ್ನಡಕ್ಕೆ ಏನು ಸೆಟ್ ಮಾಡೋಣ? ವೋಕಲೈಸರ್ ಟ್ಯಾಬ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ ಗೂಗಲ್ ಅಲ್ಲೇ ನೋಡಿ, ಇನ್ನೂ ಸ್ವಲ್ಪ ವಾಯ್ಸಸ್ ಇದೆ, ನೀವು ಕೂಡ ಯೂಸ್ ಮಾಡ್ಕೋಬಹುದು. Avatar, long press to edit. English, India, 2. Offline. Click to listen. I'm not afraid of storms, for I am learning how to sail my ship. ಸೊ ಇವೆಲ್ಲ ನಿಮಗೆ ಗೊತ್ತು. ಇದು ಇವಾಗ ಪ್ರೆಸೆಂಟ್ ಇರೋ ಗೂಗಲ್ ವಾಯ್ಸ್. ಓಕೆ, ಇವಾಗ ನಾವು ಲ್ಯಾಗ್ ಮಾಡ್ದಿರಾ ವೋಕಲೈಸರ್ ಟ್ಯಾಬ್ನ ಸೆಲೆಕ್ಟ್ ಮಾಡ್ತೀನಿ. ವೋಕಲೈಸರ್ ಟ್ಯಾಬ್ ಸೆಲೆಕ್ಟ್ ಆಗಿದೆ. Search. More options. ಇಲ್ಲಿ ನಾನು ಸ್ಕ್ರೋಲ್ ಮಾಡ್ತಾ ಕನ್ನಡ ಅಲ್ಪನಾ ವಾಯ್ಸ್ಗೆ ಕರ್ಸರ್ ತಗೊಂಡ್ಬರ್ತೀನಿ. ಅಂದರೆ ತುಂಬ ವಾಯ್ಸ್ಗಳಿದೆ ವೋಕಲೈಸರ್ನಲ್ಲಿ. ಸೊ ಅದರಲ್ಲಿ ನಾವು ಅಲ್ಪನಾ ವಾಯ್ಸ್ ಫೈಂಡ್ ಮಾಡಬೇಕು. ಸೊ ಮೋಸ್ಟ್ ಆಫ್ ದ ವಾಯ್ಸಸ್ ಇಲ್ಲಿ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ನಾವು ಬೇಕಾದರೆ ರಿಷಿ ಸಮಥಿಂಗ್ ಕೂಡ ಯೂಸ್ ಮಾಡ್ಕೋಬಹುದು. ಸೊ ನಾನು ಫುಲ್ ಸ್ಕ್ರೋಲ್ ಮಾಡ್ತೀನಿ. Google. Avatar, long press to Vocalizer. Avatar, long press to edit offline English, United States. Avatar, long press to edit offline India. Avatar, long press to edit offline Kannada, India. ಓಕೆ, ಇಲ್ಲಿ ಬಂದಿದೆ, ರೈಟ್ ಸ್ವೈಪ್ ಮಾಡ್ತೀನಿ. Avatar, long press to edit. Alpana, ಇಲ್ಲಿ ವಾಯ್ಸ್ ನೇಮ್ ಕೂಡ ಇದೆ ನೋಡಿ. Offline. Click to listen. ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಜಗತ್ತು ಎಲ್ಲರನ್ನೂ ಒಡೆಯುತ್ತದೆ ಮತ್ತು ನಂತರ ಮುರಿದ ಸ್ಥಳಗಳಲ್ಲಿ ಕೆಲವರು ಬಲಶಾಲಿಯಾಗುತ್ತಾರೆ. ಸೊ ಇದು ಕನ್ನಡ ವಾಯ್ಸ್. ಒಂದ್ಸತಿ ಕೇಳಿಸ್ಕೊಳ್ಳಿ. ಲೋಲಿತಾ, ನನ್ನ ಜೀವನದ ಬೆಳಕು, ನನ್ನ ಸೊಂಟದ ಬೆಂಕಿ, ನನ್ನ ಪಾಪ, ನನ್ನ ಆತ್ಮ. ಇದು ನಮಗೆ ಕನ್ನಡಕ್ಕೆ ಸೆಟ್ ಮಾಡ್ತಾ ಇರೋ ವಾಯ್ಸ್. ಓಕೆ, ಮತ್ತಿಂತ ಆಲಸ್ಯ ಮಾಡ್ದಿರಾ ನಾವು ಹೆಂಗೆ ಆ ಆಟೋ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಸ್ವಿಚಿಂಗ್ನ ಎನೇಬಲ್ ಮಾಡಬೇಕು ನೋಡೋಣ. ಸೊ ನೀವು ಟಾಪ್ ಲೆಫ್ಟ್ ಟಚ್ ಮಾಡಿದ್ರೆ ಓಪನ್ ನ್ಯಾವಿಗೇಷನ್ ಡ್ರಾರ್ ಸಿಗುತ್ತೆ. ಎಕ್ಸ್ಪ್ಲೋರ್ ಬೈ ಟಚ್ ಕಷ್ಟ ಆದವರು ಸ್ವೈಪ್ ಮಾಡ್ಕೊಂತ ಬರ್ಬೋದು. ಇದ್ಮೇಲೆ ಟ್ಯಾಪ್ ಮಾಡ್ತೀನಿ. View log unchecked. ಓಕೆ, ಡಿಫಾಲ್ಟ್ ಆಗಿ Compose sounds for words. Paint. Multis. ಮಲ್ಟಿ TTS. Compose sounds for word. Multis. V1.7.6 77. ಇದೆಲ್ಲ ವರ್ಷನ್. Settings unchecked. ಫಸ್ಟ್ ಸೆಟ್ಟಿಂಗ್ಸ್ ಇದೆ. Replacement unchecked. ರಿಪ್ಲೇಸ್ಮೆಂಟ್ ಇದು ನಮಗೆ ಬೇಡ. Roles unchecked. ರೋಲ್ಸ್ ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಇದೇ ನಮಗೆ ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಬಟನ್ ಅನ್ನೋದು. Check Multis. ಸೊ ವರ್ಡ್ ರೋಲ್ಸ್. Back. Role management. Search. Add. Back. ಸೊ ಇವಾಗ ಪ್ರೆಸೆಂಟ್ ಏನಿಲ್ಲ. ರೋಲ್ ಮ್ಯಾನೇಜ್ಮೆಂಟ್, ಆಡ್. ಸೊ ಆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ರೋಲ್ ಕ್ರಿಯೇಟ್ ಆಗುತ್ತೆ. ನೋಡೋಣ, ಅದು ನೋಡಿಸ್ತೀನಿ. Role management. Search. Add. ಆಡ್ ಮೇಲೆ ಟ್ಯಾಪ್ ಮಾಡೋಣ. Edit new role. ಎಡಿಟ್ ನ್ಯೂ ರೋಲ್. Edit new role. Role. ಸೊ ಡಿಫಾಲ್ಟ್ ಆಗಿ ರೋಲ್ ಅನ್ನೋದು ಸೆಲೆಕ್ಟ್ ಆಗಿದೆ. ಬಟ್ ನಮಗೆ ರೋಲ್ ಅವಸರ ಇಲ್ಲ. ನಾವು ಲ್ಯಾಂಗ್ವೇಜ್ ನ ತಾನೇ ಸ್ವಿಚ್ ಮಾಡ್ತಾ ಇದ್ದೀವಿ. ಆಟೋ ಲ್ಯಾಂಗ್ವೇಜ್ ಡಿಟೆಕ್ಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಈ ರೋಲ್ ತೆಗೆದು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಬೇಕು. Show drop down menu unchecked. ಇದರ ಮೇಲೆ ಟ್ಯಾಪ್ ಮಾಡಿ. ಶೋ ಡ್ರಾಪ್ ಡೌನ್ ಮೆನು ಯಾವುದು ಅಂದ್ರೆ ಫಸ್ಟ್ ಇರುತ್ತಲ್ವಾ, ರೋಲ್. ಇವಾಗ ಡಿಫಾಲ್ಟ್ ಆಗಿ ರೋಲ್ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆಗಿರೋದು ರೋಲ್ ಅಂತ ಹಿಂಗ್ ನೋಡ್ಸುತ್ತೆ. Show drop down menu unchecked. ಶೋ ಡ್ರಾಪ್ ಡೌನ್ ಮೆನು ರೋಲ್ ಪಕ್ಕದಲ್ಲಿರೋದು ಕ್ಲಿಕ್ ಮಾಡಿದ್ರೆ pop up window. Text unchecked. ಟೆಕ್ಸ್ಟ್. Language unchecked. ಲ್ಯಾಂಗ್ವೇಜ್. Role checked. ರೋಲ್. Text unchecked. ಸೊ ನಮಗೆ ಲ್ಯಾಂಗ್ವೇಜ್ కాబట్టి ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. Language unchecked. Edit new role.
Afrikaans text box. ಸೊ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಅದು ಲ್ಯಾಂಗ್ವೇಜ್. ಸೊ ರೋಲಲ್ಲಿ ನಾವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ದೀವಿ, ಅದು ರೋಲ್ ಟೈಪ್ ಅನ್ನು ಮಾತು. ರೋಲ್ ಟೈಪಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಆ್ಯಕ್ಚುಯಲ್ ಲ್ಯಾಂಗ್ವೇಜ್ ಅನ್ನು ಸೆಲೆಕ್ಟ್ ಮಾಡಬೇಕು. ಫಸ್ಟ್ ನಮಗೆ ಇಂಗ್ಲೀಷ್, ಅದರಿಂದ ಇಂಗ್ಲೀಷ್ ಸೆಲೆಕ್ಟ್ ಮಾಡೋಣ. ಫಸ್ಟ್ ಇಲ್ಲಿ ಆಫ್ರಿಕಾನ್ಸ್ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ. Afrikaans. Show drop down menu unchecked. ಇಲ್ಲಿ ಶೋ ಡ್ರಾಪ್ ಡೌನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತೀನಿ. Pop up window. Bun Resoniga. Eat. Stance unchecked. Sign. Stance. Switch. Ellen English unchecked. ಇಂಗ್ಲೀಷ್ ಮೇಲೆ ಟ್ಯಾಪ್ ಮಾಡ್ತೀನಿ. Edit new role. Subo Show drop down menu. English. Show drop down menu unchecked. Vocalizer Paya. Show Subo TTS. ಸೊ ಡಿಫಾಲ್ಟ್ ಆಗಿ ಇದು ಸಮಥಿಂಗ್ ರೀಡ್ ಮಾಡ್ತಾ ಇದೆ ಫ್ರೆಂಡ್ಸ್, ಬಟ್ ಇದನ್ನ ಹಿಡಿಸ್ಕೋಬೇಡಿ. ಏನಕ್ಕಾದ್ರೆ ನಾನು ಗೂಗಲ್ ವಾಯ್ಸ್ನ ಆಟೋಮೆಟಿಕ್ ಆಗಿ ಅಲ್ಲಿ ಆ್ಯಡ್ ನರೇಷನ್ ಸ್ಪೀಕರ್ ಮೇಲೆ ಕ್ಲಿಕ್ ಮಾಡಿದ್ರೋದ್ರಿಂದ ಅದಂಗೆ ರೀಡ್ ಮಾಡುತ್ತೆ. ನೀವೇನು ಸೆಲೆಕ್ಟ್ ಓಕೆ. Show drop down menu ಇಲ್ಲಿ unchecked. Subo ಸಮಥಿಂಗ್ ಹೇಳ್ತಿದ್ದಲ್ವಾ TTS ಅಂತ, ಇದು ನಿಮಗೆ ಒಂದ್ಸತಿ ಹೇಳ್ದಿರಾ ಇರ್ಬೋದು. ಇಲ್ಲಿ Show drop down menu unchecked. ಶೋ ಡ್ರಾಪ್ ಡೌನ್ ಮೆನು ಮೇಲೆ ಕ್ಲಿಕ್ ಮಾಡಿ. Pop up window. Subo TMSCT. Enabled screen. Wait. Disabled screen curtain. Yeah. Veru That's unchecked. VCS. Dots on. Ver Edge. Edit new vocalizer pop. Show drop roll group. Show drop roll. Show drop down abstract roll. Show roll. Vocalizer paya. Show drop Something unchecked. ಹೇಳ್ತಿದೆ. Vocalizer. Show drop down menu unchecked. Pop up. MSCT. Veruin That's unchecked. VCSTT. Dots unchecked. Veruin Edge. Google unchecked. ಸೊ ಇವೆಲ್ಲ ನೋಡ್ಕೊಂಬಂದ್ರೆ ಲಾಸ್ಟ್ ಅಲ್ಲಿ ಗೂಗಲ್ Vocalizer unchecked. ವೋಕಲೈಸರ್ ಅಂತ ಸಿಗತ್ತೆ. ಸೊ ಆಕ್ಚುಲಿ ಇವು ಏನು ಅಂದ್ರೆ ನಾವು ಇಂಪೋರ್ಟ್ ಮಾಡಿದ ಎಂಜಿನ್ಸ್. ಆಕ್ಚುಲಿ ಎರಡೇ ನೋಡಿಸ್ಬೇಕು, ಬಟ್ ಸಮಥಿಂಗ್ ಗ್ಲಿಚ್ ಆರ್ ಬಗ್ಗಿರೋದ್ರಿಂದ ಏನೇನೋ ನೋಡಿಸ್ತಿದೆ. ಓಕೆ, Google unchecked. ಇಲ್ಲಿ ಗೂಗಲ್ ಮೇಲೆ ಸೆಲೆಕ್ಟ್ ಮಾಡೋಣ. ಏನಕ್ಕಂದ್ರೆ ನಮಗೆ ಇಂಗ್ಲಿಷ್ ಇಂಡಿಯಾ ವಾಯ್ಸ್ ನಮಗೆ ಗೂಗಲ್ ಅಲ್ಲೇ ಇದೆ. ಸೊ ಗೂಗಲ್ ಇಂದಾನೆ ನಾವು ಇಂಗ್ಲಿಷ್ಗೆ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇದ್ವಿ, ಆದ್ರಿಂದ ಗೂಗಲ್ ಸೆಲೆಕ್ಟ್ ಮಾಡ್ತೀನಿ. Edit new role. Google English India I. Show drop down Google. Show Google English India I. ನೆಕ್ಸ್ಟ್ ಗೂಗಲ್ ಇಂಗ್ಲಿಷ್ ಇಂಡಿಯಾ ಐ. ಸೊ ಇದೇನು ಅಂದ್ರೆ ಇದನ್ ಮೇಲೆ ಇಲ್ಲಿ ನೋಡಿ, Show drop down menu unchecked. ಶೋ ಡ್ರಾಪ್ ಡೌನ್ ಮೆನ್ಯೂ ಇದಲ್ವಾ, ಗೂಗಲ್ ಇಂಗ್ಲಿಷ್ ಇಂಡಿಯಾ ಐ. ಇದೇನಂದ್ರೆ ವಾಯ್ಸ್. ಸೊ ನಾವು ಎಂಜನ್ ಸೆಲೆಕ್ಟ್ ಮಾಡಿದ್ವಿ, ಏ ಎಂಜನ್ ಇಂದ ಪ್ಲೇ ಆಗಬೇಕು ಅಂತ. ಸರಿ, ವಾಯ್ಸ್ ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಕ್ಲಿಕ್ ಮಾಡೋಣ. ನಮಗೆ Pop up with Google English India I checked. Google English India 2 unchecked. ಸೊ ಇವೆಲ್ಲ ಇದೆ, ಬಟ್ ನಮಗೆ ಬೇಕಾಗಿತ್ತು ಫಸ್ಟ್ ವಾಯ್ಸ್. ಅದೇ ಅಲ್ವಾ ನಮಗೆ ಓಲ್ಡ್ ಟಾಕ್ ಬ್ಯಾಕ್ ಗೂಗಲ್ ವಾಯ್ಸ್. ಸೊ ಅದನ್ನ ಮೇಲೆ ಟ್ಯಾಪ್ ಮಾಡೋಣ. Google English India I checked. ಇದೆ. Edit new role. ಓಕೆ, ನೆಕ್ಸ್ಟ್ Role group. ಇದನ್ನೇನು ಟಚ್ ಮಾಡೋದು ಬೇಡ. ರೋಲ್ ಗ್ರೂಪ್ ನ Show drop down menu unchecked. Abstract role. ಇಲ್ಲಿ ಆಬ್ಸ್ಟ್ರಾಕ್ಟ್ ರೋಲ್ ಅಂತ ಒಂದಿರುತ್ತೆ, Unchecked checkbox. ಇದನ್ನ ಚೆಕ್ ಮಾಡೋಣ. Checked. ಸೊ ಸಪರೇಟ್ ಇರುತ್ತೆ. ಆಬ್ಸ್ಟ್ರಾಕ್ಟ್ ರೋಲ್ ಅಂತ ಒಂದು ಟೆಕ್ಸ್ಟ್ ಎಲಿಮೆಂಟ್ ಇದ್ದು ಹೀಗೆ Abstract role. ಹಿಂಗಿದ್ದು Checked checkbox. ಚೆಕ್ ಇಟ್ ಅಂದ್ರೆ ಚೆಕ್ ಬಾಕ್ಸ್ ಇರುತ್ತೆ. ಅನ್ಚೆಕ್ ಅಲ್ಲಿದ್ರೆ ಚೆಕ್ ಮಾಡ್ಕೋಬೇಕು. ಓಕೆ, Activate. ನೆಕ್ಸ್ಟ್ ಏನ್ ಟಚ್ ಮಾಡಿದ್ರೆ ಡೈರೆಕ್ಟ್ ಕನ್ಫರ್ಮ್ ಮೇಲೆ ಟ್ಯಾಪ್ ಮಾಡೋಣ. Checked checkbox. Forward match. Checked check. Backward match. Checked check. Default. Cancel. Confirm. ಕನ್ಫರ್ಮ್ ಮೇಲೆ ಟ್ಯಾಪ್ ಮಾಡ್ತೀನಿ. Multis. ಓಕೆ, ಸೊ ಇವಾಗ ನಮಗೆ ಒಂದು ಇಂಗ್ಲಿಷ್ಗೆ ಲ್ಯಾಂಗ್ವೇಜು, ವಾಯ್ಸ್ ಅಂಡ್ ಎಂಜನ್ ಅವೆಲ್ಲ ಕ್ರಿಯೇಟ್ ಆಗಿದೆ. ಇವಾಗ ನಾವು ಕನ್ನಡಕ್ಕೆ ಇಟ್ಕೋಬೇಕು. ಹಾಗೆ ಅಂದ್ರೆ ಇಲ್ಲಿ ನೋಡಿ, Default 1/1. Edit. Checked checkbox. Back. Role management. ಸೊ ಇಲ್ಲಿ ರೋಲ್ ಮ್ಯಾನೇಜ್ಮೆಂಟ್ ಇದೆ. ಇವಾಗ ನಾವು ಮತ್ತೆ ಆಡ್ ಬಟನ್ ಹತ್ರ ಹೋಗ್ಬೇಕು. Search. Add. ಆಡ್ ಇದನ್ನ ನಾವು ಕ್ಲಿಕ್ ಮಾಡಬಾರ್ದು, ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದ್ರೆ ನಮಗೆ ಇನ್ನೊಂದು ಲ್ಯಾಂಗ್ವೇಜ್ ಇಟ್ಕೋಬಹುದು. ಕ್ಲಿಕ್ ಮಾಡಿದ್ರೆ ಹೊಸ ರೋಲ್ ಓಪನ್ ಆಗುತ್ತಲ್ವಾ. ಸೊ ಲಾಂಗ್ ಪ್ರೆಸ್ ಮಾಡಿದ್ರೆ ನಮಗೆ ಆ ರೋಲ್ನಲ್ಲೇ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಆಪ್ಷನ್ಸ್ ಇರುತ್ತೆ. ಅದನ್ನ ಲಾಂಗ್ ಪ್ರೆಸ್ ಮಾಡೋಣ. ಆಡ್ನ Search. Add. ನಾನು ಲಾಂಗ್ ಪ್ರೆಸ್ ಮಾಡ್ತೀನಿ. Edit new role. ಸೊ ಇಲ್ಲಿ ಮತ್ತು ಎಡಿಟ್ ನ್ಯೂ ರೋಲ್ ಬಂತು. Edit new role. Confirm. Edit new role. Language. ಸೊ ಇಲ್ಲಿ ಲ್ಯಾಂಗ್ವೇಜ್ ನಮಗೆ ಡಿಫಾಲ್ಟ್ ಆಗಿ ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೋಲ್ ಅಂತಿರೋದು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ Edit. Language. Show drop down menu unchecked. ರೋಲ್ ಅಂತಿರೋದು, ಬಟ್ ನಾವು ಲಾಂಗ್ ಪ್ರೆಸ್ ಮಾಡಿದ್ದಕ್ಕೆ ಎಡಿಟ್ ಬಂತು. ಆದ್ರಿಂದ ಇಲ್ಲಿ ಆಟೋಮೆಟಿಕ್ ಆಗಿ ನಮಗೆ ಪ್ರೀವಿಯಸ್ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. Afrikaans text box. ಇದು ಲ್ಯಾಂಗ್ವೇಜ್. Afrikaans. Show drop down menu unchecked. ಸೊ ನಾವು ಮತ್ತು ಲ್ಯಾಂಗ್ವೇಜ್ ನ ಕನ್ನಡಕ್ಕೆ ಸೆಟ್ ಮಾಡೋಣ. ಓಕೆ, Pop up window. ಇಲ್ಲಿ Dance. In S East East. Su. Field. Gravatsky. Patient. Magyar. Italian. ಕನ್ನಡ Unchecked. ಸೊ ಇದರ ಮೇಲೆ ಟ್ಯಾಪ್ ಮಾಡ್ತೀನಿ. Edit new role. ಫ್ರೆಂಡ್ಸ್, ಇಲ್ಲಿ ಏನು ಅಂದ್ರೆ ಕನ್ನಡಕ್ಕೆ ಇವಾಗ ಯಾವ ಲ್ಯಾಂಗ್ವೇಜ್ ನೇಮು ಆ ಲ್ಯಾಂಗ್ವೇಜ್ ಟೆಕ್ಸ್ಟ್ ಅಲ್ಲೇ ಇರುತ್ತೆ.
ಫಾರ್ ಎಕ್ಸಾಂಪಲ್ ಇಂಗ್ಲೀಷ್, ಅದು ಇಂಗ್ಲೀಷ್ ಟೆಕ್ಸ್ಟಲ್ಲಿ ಇರುತ್ತೆ ENGLISH ಅಂತ. ಕನ್ನಡಕ್ಕೆ ಕನ್ನಡ ಲೆಟರ್ಸ್ ಅಲ್ಲಿ ಇರುತ್ತೆ ಕನ್ನಡ ಅನ್ನೋ ನೇಮು. ಸೊ ಅದಕ್ಕೆ ಕನ್ಫ್ಯೂಸ್ ಆಗಬೇಡಿ. ಕನ್ನಡ. Show drop down menu unchecked. ಓಕೆ, ಎಲ್ಲ ಚೆನ್ನಾಗಿದೆ. Sugo. TTS. ಸೊ ಇಲ್ಲಿ ಕೂಡ ನಾವು ಮಾರ್ಸ್ಬೇಕಾಗತ್ತೆ ಎಂಜನ್ನು. Show drop down menu unchecked. ಮತ್ತೆ ಟ್ಯಾಪ್ ಮಾಡೋಣ. Pop up window. MS. Tetson. VCS. Dots. Where? Edge. Google unchecked. ಸೊ ಗೂಗಲ್ ನಮಗೆ ಕನ್ನಡ ವಾಯ್ಸ್ ವೋಕಲೈಸರ್ ನಲ್ಲಿ ಇದೆ. ಸೊ ನಾವು ವೋಕಲೈಸರ್ ಸೆಲೆಕ್ಟ್ ಮಾಡೋಣ. ಇಲ್ಲಿ Vocalizer unchecked. ವೋಕಲೈಸರ್ ಇದ್ರ ಮೇಲೆ ಟ್ಯಾಪ್ ಮಾಡೋಣ. Edit new role. Vocalizer Paya. ಸೊ ಇಲ್ಲಿ ವಾಯ್ಸ್, ಇಲ್ಲಿ ಏನಂದ್ರೆ ವೋಕಲೈಸರ್ ಅವ್ರ ಯಾವ್ದಲ್ಲಿ ಎಂಜಿನ್ ಸೆಲೆಕ್ಟ್ ಮಾಡಿದ್ರೆ ಆ ಎಂಜಿನ್ ನಲ್ಲಿರೋ ಫಸ್ಟ್ ವಾಯ್ಸ್ ಆಟೋಮೆಟಿಕ್ ಆಗಿ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿರುತ್ತೆ. ಆಟೋ TTS ಅಲ್ಲಾದ್ರೆ ಹಂಗಿರಲ್ಲ, ಅದು ಅಡ್ವಾನ್ಸ್ ಆಗಿರೋದ್ರಿಂದ ನಮಗೆ ಆ ಲ್ಯಾಂಗ್ವೇಜ್, ಆ ಎಂಜಿನ್ ಸಪೋರ್ಟ್ ಮಾಡಿದ್ದ ಆ ಲ್ಯಾಂಗ್ವೇಜ್ ವಾಯ್ಸಸ್ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಸೊ ಹೇಳಿದಲ್ವಾ, ಇದು ಅಷ್ಟು ಅಡ್ವಾನ್ಸ್ ಅಲ್ಲ, ಬಟ್ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಿ ಡಿಫಾಲ್ಟ್ ಆಗಿ ವೋಕಲೈಸರ್ ಪಾಯ ವಾಯ್ಸ್ ಸೆಲೆಕ್ಟ್ ಆಗಿದೆ. ನಾವು ಇದನ್ನ ಮೇಲೆ ಟ್ಯಾಪ್ ಮಾಡಿ ನಾವು ಬೇರೆ ವಾಯ್ಸ್ ನ ಮಾರ್ಸ್ಕೋಬೇಕು, ಅಲ್ಪನ. ಓಕೆ, Show drop down menu unchecked. Vocalizer Paya. ಇದು ಸೆಲೆಕ್ಟ್ ಆಗಿದೆ. Show drop down menu unchecked. ಇದರ ಮೇಲೆ ಟ್ಯಾಪ್ ಮಾಡ್ತೀನಿ. Pop up window. ಇಲ್ಲಿ ಅಲ್ಪನ ವಾಯ್ಸ್. Vocalizer. Vocalizer more unchecked. ಸೊ ಯಾವ ವಾಯ್ಸ್ ಅಂದ್ರೆ ಮುಂಚೆ ಆ ಎಂಜನ್ ನೇಮ್ ನಿಟ್ಟಾಗಿ ಡಿಸ್ಪ್ಲೇ ಮಾಡುತ್ತೆ. ವೋಕಲೈಸರ್ ಅನ್ನೋ ಎಂಜನ್ ನೇಮ್ ಮಸ್ಟ್ ಅಂಡ್ ಶೋಡ್ ಹಾಗೆ ಡಿಸ್ಪ್ಲೇ ಮಾಡುತ್ತೆ. Vocalizer Malcolm Vocalizer Allison Vocalizer Zoe unchecked. Vocalizer Alpana unchecked. Vocalizer Alpana unchecked. ಇದರ ಮೇಲೆ ಟ್ಯಾಪ್ ಮಾಡ್ತೀನಿ. Edit new role. Default. ಓಕೆ, Show drop down menu. Abstract role. Unchecked checkbox. ಇದನ್ನೇನು ನಾವು ಚೆಕ್ ಮಾಡೋ ಅವಶ್ಯ ಇಲ್ಲ. ಇವಾಗ ಅಬ್ಸ್ಟ್ರಾಕ್ಟ್ ರೋಲ್ ನ ಇವಾಗ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. Activate. Checked checkbox. Forward match. Checked. Backward. Checked. Default. Cancel. Confirm. ಕನ್ಫರ್ಮ್ ಮೇಲೆ ಟ್ಯಾಪ್ ಮಾಡ್ತೀನಿ. Multis. ಸೊ ಸಕ್ಸಸ್ಫುಲ್ ಆಗಿ ನಾವು ಇಂಗ್ಲಿಷ್ಗೆ ಗೂಗಲ್ ವಾಯ್ಸು, ಗೂಗಲ್ ಹಾಗೆ ಕನ್ನಡಕ್ಕೆ ವೋಕಲೈಸರ್ ವಾಯ್ಸ್ ನ ಸೆಟ್ ಮಾಡಿದ್ದೀವಿ. ಇವಾಗ ಇದನ್ನ ಟೆಸ್ಟ್ ಮಾಡೋಣ ಹೆಂಗ್ ವರ್ಕ್ ಆಗತ್ತೋ. Multis. Page 101. ಸೊ ನಾನು ಫುಲ್ ಕ್ಲೋಸ್ ಮಾಡಿದ್ದೀನಿ. ಇಲ್ಲಿ ನಾನು TTS ನ ಚೇಂಜ್ ಮಾಡ್ತೀನಿ. ನಾನು GSHO ಯೂಸ್ ಮಾಡ್ತಾ ಇರೋದ್ರಿಂದ, CSR ಯೂಸ್ ಮಾಡ್ತಾ ಇರೋದ್ರಿಂದ ನಾನು ನನ್ನ ಮೆಥಡ್ ನಲ್ಲಿ ನಾನು ಯೂಸ್ ಮಾಡ್ತೀನಿ. ಟಾಕ್ ಬ್ಯಾಕ್ ಯೂಸರ್ಸ್ ಟಾಕ್ ಬ್ಯಾಕ್ ಮೆನ್ಯೂಗೆ ಹೋಗಿ ಟೆಕ್ಸ್ಟ್ ಟು ಸ್ಪೀಚ್ ಸೆಟ್ಟಿಂಗ್ಸ್ ಅಲ್ಲಿ ಪ್ರಿಫರ್ಡ್ ಅಲ್ಲಿ ಮಾರ್ಸ್ಬೋದು. Main TTS. Main sit S if speak auto T eloquence GSHO plus ETI vocalizer T multis/org.nobody.multis. ಮಲ್ಟಿ TTS ಇದನ್ನ ಮೇಲೆ ಟ್ಯಾಪ್ ಮಾಡ್ತೀನಿ. ಸೊ WhatsApp has 1 notification. Telegram has 42 notifications. Musically. MyJio. Odiala. Page indicator. Mind games. My files. ಸೊ ನೋಡ್ಬೋದು ನಮಗೆ ವಾಯ್ಸ್ ನೆಟ್ಟಾಗೆ ಪರ್ಫೆಕ್ಟ್ ಆಗಿ ಓಲ್ಡ್ ಮೆಮೊರೀಸ್ ಎಲ್ಲ ಮೆಮರೈಸ್ ಮಾಡ್ತಾ ಇದೆ ನಮಗೆ. Gemini. ಸೊ ನಾನು ಇವಾಗ ಮಿಕ್ಸಿಂಗ್ ಹೆಂಗೆ ಆಗ್ತಾ ಇದೆ ಅಂತ ನೋಡೋಣ. ಅದೇ ಆಟೋ ಲ್ಯಾಂಗ್ವೇಜ್ ಸ್ವಿಚಿಂಗು. ಜೆಮಿನೈಲ್ ಒಂದು ಆರ್ಟಿಕಲ್ ಇದೆ, ಓಪನ್ ಮಾಡ್ತೀನಿ. Gemini. ಶಿಕ್ಷಣವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ Important. ಪಾತ್ರವಹಿಸುತ್ತದೆ. ಕೇವಲ ಅಂಕಗಳನ್ನು ಪಡೆಯುವುದು ಶಿಕ್ಷಣದ ಉದ್ದೇಶವಲ್ಲ, ಬದಲಿಗೆ ಜ್ಞಾನದ Growth. ಮತ್ತು ವ್ಯಕ್ತಿತ್ವದ ವಿಕಸನವೇ ಇದರ ಅಸಲಿ ಗುರಿ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಮಾಹಿತಿಗೆ ಸೀಮಿತವಾಗದೆ ಹೊಸ Skills. ಗಳನ್ನು ಕಲಿಯುವುದು ಬಹಳ ಅಗತ್ಯವಾಗಿದೆ. ವಿಜ್ಞಾನ ಮತ್ತು Technology. ಕ್ಷೇತ್ರದಲ್ಲಿ ದಿನನಿತ್ಯ ಹೊಸ ಆವಿಷ್ಕಾರಗಳು ನಡೆಯುತ್ತಿವೆ. ಈ ಬದಲಾವಣೆಗಳಿಗೆ ತಕ್ಕಂತೆ ನಾವು ನಮ್ಮ Learning method. ಅನ್ನು ಅಳವಡಿಸಿಕೊಳ್ಳಬೇಕು. ಡಿಜಿಟಲ್ ಮಾಧ್ಯಮಗಳ ಮೂಲಕ ನಮಗೆ ಬೇಕಾದ ವಿಷಯಗಳನ್ನು ಮನೆಯಲ್ಲೇ ಕುಳಿತು ಕಲಿಯುವ Opportunity. ಈಗ Open Gemini Live. ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಸ್ಪೀಡ್ ಆಗಿ ಸ್ವಿಚ್ ಆಗ್ತಾ ಇದೆಯೋ ಅಂತ. ಬಟ್ ನಾನೆಂದು ಆಟೋ TTS ಅಲ್ಲಿ ಈ ಸ್ಪೀಡ್ ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಏನಕ್ಕೆ ತುಂಬಾ ಸ್ಪೀಡ್ ಆಗಿ ಸ್ವಿಚ್ ಆಗ್ತಾ ಇದೆ. ಬೇಕಾದ್ರೆ ಇನ್ನೊಂದ್ಸತಿ ನೋಡಿ. ಶಿಕ್ಷಣವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ Important. ಪಾತ್ರ ನೋಡಿ, ಇಂಪಾರ್ಟೆಂಟ್ ಎಷ್ಟು ಸ್ಪೀಡ್ ಆಗಿ ಇಂಗ್ಲಿಷ್ ವಾಯ್ಸ್ ಬಂತು ಮತ್ತೆ ಕನ್ನಡ ವಾಯ್ಸ್ ಹೋಯ್ತು ಹಂಗೆ. Ask Gemini text box. ಸೊ ಇವಾಗ ನಾನು ಆಟೋ TTS ಇಟ್ಟು ನಿಮಗೆ ಕಂಪೇರ್ ಮಾಡಿಸ್ತೀನಿ. Mean TTS engine. Mean TTS engine. System TTS engine. Speak. Iflytech. Voicify TTS by Tech Freedom. Speech recognition and synthesis from Google. Auto TTS, VNSP, Autots. ಓಕೆ, ಮೇಲೆ ಟ್ಯಾಪ್ ಮಾಡ್ತೀನಿ. Gemini. The currently used TTS engine has been switched auto TTS/com.speak.autos.
Add attachments. ಇವಾಗ ಆರ್ಟಿಕಲ್ನ ಓದಿಸ್ತೀನಿ. ಶಿಕ್ಷಣವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ Important. ಪಾತ್ರವಹಿಸುತ್ತದೆ. ಕೇವಲ ಅಂಕಗಳನ್ನು ಪಡೆಯುವುದು ಶಿಕ್ಷಣದ ಉದ್ದೇಶವಲ್ಲ, ಬದಲಿಗೆ ಜ್ಞಾನದ Growth. ಮತ್ತು ವ್ಯಕ್ತಿತ್ವದ ವಿಕಸನವೇ ಇದರ ಅಸಲಿ ಗುರಿ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಮಾಹಿತಿಗೆ ಸೀಮಿತವಾಗದೆ ಹೊಸ Skills. ಗಳನ್ನು Open Gemini Live. ಸೊ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಸ್ಮಾಲ್ ಡಿಫ್ರೆನ್ಸ್ ಇದೆ. ಮಲ್ಟಿ ಟಿ ಡಿ ಎಸ್ ತುಂಬ ಸ್ಪೀಡಾಗಿ ಸ್ವಿಚ್ ಆಗ್ತಾ ಇದ್ರೆ ಆಟೋ ಟಿ ಟಿ ಎಸ್ ಸ್ವಲ್ಪ ಸ್ಲೋ ಇದೆ. ಬಟ್ ಮಲ್ಟಿ ಟಿ ಡಿ ಎಸ್ನ ಏನಕ್ಕೆ ನಾವೆಲ್ಲ ಯೂಸ್ ಮಾಡೋಕ್ಕೆ ಹಿಂದೆ ಹಾಕ್ತೀವಿ ಅಂದರೆ, ಮೋಸ್ಟ್ಲಿ ಇದರಲ್ಲಿ ಎಲಕ್ವೆನ್ಸ್ ಜಿಪ್ ಪ್ರೊವೈಡ್ ಮಾಡಿಲ್ಲ, ಆ್ಯಂಡ್ ಎಲಕ್ವೆನ್ಸ್ ಯಾರು ಡೆವಲಪ್ ಕೂಡ ಮಾಡಿಲ್ಲ ಜಿಪ್ ಆಗಿ. ಆ್ಯಂಡ್ ಅನದರ್ ಥಿಂಗ್ ಏನಂದರೆ, ಎಲಕ್ವೆನ್ಸ್ ಮಾಡಿದರೆ ಮೋಸ್ಟ್ಲಿ ಯೂಸ್ ಮಾಡಿರ್ಬೋದಿತ್ತೇವೇನೋ. ಆದರೆ ಇನ್ನೊಂದು ವಿಷಯ ಏನಂದರೆ, ಇವಾಗ ನಾವು ಒಂದೊಂದು ವಾಯ್ಸ್ಗೆ ಸಪ್ರೇಟ್ ಸ್ಪೀಡು ಸಪ್ರೇಟ್ ಪಿಚ್ ಮಾಡ್ಕೊಳಂಗಿಲ್ಲ. ಇದರಲ್ಲಿ ಆಟೋ ಟಿ ಟಿ ಎಸ್ನಲ್ಲಿ ಆರ್ ಟೆಕ್ ಫ್ರೀಡಮ್ನಲ್ಲಿ ಸಪ್ರೇಟ್ ವಾಯ್ಸಸ್ಗೆ ಸ್ಪೀಡು ಪಿಚ್ಚು ಮಾಡ್ಕೋಬೋದು, ಬಟ್ ಇದಕ್ಕೆ ಹಂಗಿಲ್ಲ. ಆದ್ದರಿಂದ ನಾವು ಮಲ್ಟಿ ಟಿ ಡಿ ಎಸ್ನ ಜಸ್ಟ್ ಟೆಂಪ್ರರಿ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಸ್ವಲ್ಪ ಜನ ಟೆಂಪ್ರರಿ ಸೊಲ್ಯೂಷನ್ ಆಗಿ ಆಟೋ ಟಿ ಟಿ ಎಸ್ ಆರ್ ಟೆಕ್ ಫ್ರೀಡಮ್ ಬದಲು ಇದನ್ನು ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಆ್ಯಂಡ್ ಈ ಪ್ಯಾಕೇಜ್ ಫೈಲ್ಸ್ ಜಿಪ್ ಫೈಲ್ಸ್ ಏನಾದರೂ ಇದಲ್ವಾ, ಅದು ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗ್ಬೋದು. ಸೊ ಇದು ಫ್ರೆಂಡ್ಸ್ ಇವತ್ತು ಟ್ಯುಟೋರಿಯಲ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನಲ್ಲಿ ಇಟ್ಕೊಂಡು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.